ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಈರುಳ್ಳಿ ಪರೋಟ, ಅಂದರೆ ರಾಜಸ್ಥಾನ್ ಪರೋಟ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು 4 ಈರುಳ್ಳಿ ತೊಗೊಂಡಿದ್ದೀನಿ. ಉದ್ದುದ್ದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ 1 ಸ್ಪೂನ್ ಸೋಂಪು, 1 ಸ್ಪೂನು ಧನಿಯಾ ಕಾಳು ಹಾಕ್ಕೊಂಡು ನಾನು ಕಳ್ಳೊಳಗೆ ಕುಟ್ಕೊತೀನಿ. ಅರ್ಧ ಗಂಟೆ ಮುಂಚೆನೇ ನಾನು ಹಸಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಹಸಿ ಹಿಟ್ಟನ್ನ ಟೈಟಾಗಿ ಕಲಸಿಟ್ಟಿದ್ದೀನಿ. ಈಗ ಧನಿಯಾ ಕಾಳು ಮತ್ತು ಸೋಂಪು ಹಾಕ್ಕೊಂಡು ಚೆನ್ನಾಗಿ ಇದನ್ನ ನೈಸಾಗೆ, ಅಂದರೆ ತೀರಾ ನೈಸಲ್ಲ, ದರಿಯಾಗಿ ರುಬ್ಕೊಂಬಿಡೋಣ. ನೋಡಿ, ತರಿಯಾಗಿ ಬೀಸ್ಕೊಂಡಿದ್ವಿ, ಸಾಕು. ಈಗ ಗ್ಯಾಸ್ ಹಚ್ಚಿ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡೋಣ. 1 ಸ್ಪೂನು ಜೀರಿಗೆ ಹಾಕ್ಕೊತೀನಿ, ಸ್ವಲ್ಪ ಹಿಂಗೆ ಹಾಕ್ಕೊತೀನಿ, ಸಣ್ಣ ಕಟ್ ಮಾಡಿರೋ 2 ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ, 1 ಸ್ಪೂನು ಶುಂಠಿನ ತುರ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದ್ರ ಜೊತೆಗೇ 4 ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಅದನ್ನ ಸ್ವಲ್ಪ ದಪ್ಪ ಕಾಣಿಸ್ತಂದರೆ ಈ ಥರ ಮಾಡ್ಕೊಂಬಿಡಿ, ಪುಡಿಯಾಗೆ ಕೈಯೊಳಗೆ ಉದುರಿಸ್ಕೊಂಡ್ರೆ ಸಾಕು. ಈಗ ಚೆನ್ನಾಗಿ ಇದನ್ನ, ಅಂದರೆ ತೀರಾ ಸೀದಬೇಡ್ದು, ಲೈಟಾಗೆ ಫ್ರೈ ಆಗಬೇಕು, ಕೈ ಬಿಡದೆ ಅವಾಗವಾಗ ಸ್ವಲ್ಪ ತಿರುಗಿಸ್ಕೊಂಡ್ರಿ. ನೋಡಿ, ಒಂದು ಮುಕ್ಕಾಲು ಭಾಗ ಅಷ್ಟು ಫ್ರೈ ಆಗಿದೆ. ಸೋಂಪು ಧನಿಯಾನ ನಾವು ಕುಟ್ಕೊಂಡಿದ್ದೀವಲ್ಲ, ಅದು ಹಾಕ್ಕೊಂಡ್ಬಿಡ್ತೀನಿ. ತುಂಬ ಚೆನ್ನಾಗಿರ್ತೈತೆ, ಘಮ ಅಂದರೆ ತುಂಬ ಸೂಪರಾಗಿರ್ತೈತೆ. ಅದನ್ನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಳ್ಳೋಣ. ಧನಿಯಾ ಪುಡಿನ ಒಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ. ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನು, ರುಚಿಗೆ ಉಪ್ಪು ನೋಡ್ಕೊಂಡು ಹಾಕ್ಕೊಂಡ್ರಿ, ಯಾಕಂದರೆ ಹಿಟ್ಟಿಗೂ ನಾವು ಉಪ್ಪು ಹಾಕಿರ್ತೀವಿ. 4 ಈರುಳ್ಳಿ ತೊಗೊಂಡಿದ್ದೀನಿ, 4 ಸ್ಪೂನು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇ ಒಂದು ಚುಟಿಕೆ ಸಕ್ಕರೆ ಹಾಕ್ಕೊತೀನಿ, ಒಂದು 1/4 ಸ್ಪೂನಷ್ಟು. ಒಂದು ಅರ್ಧ ನಿಂಬೆ ರಸ ಹಾಕ್ಕೊಂಡ್ರಿ. ನಿಮ್ಮ ಮನೆಯೊಳಗೆ ಆಮ್ಚೂರು ಪೌಡ್ರ್ ಇದ್ರೂ ಹಾಕ್ಕೊಬೋದು, ಚೆನ್ನಾಗಿರ್ತೈತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗ್ತೈತೆ. ನೋಡಿ, ಈ ಥರ ನೋಡಿ, ಹೀಗೆ ಉಂಡೆ ಇರೋದಿಲ್ಲ, ಮತ್ತು ಚೆನ್ನಾಗಿ ಬರ್ತೈತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ, ಹಾರ್ಲಿಕ್ಕೆ ಬಿಡೋಣ. ಈಗ ಗ್ಯಾಸ್ ಹಚ್ಚಿ ನಾನು ತವಾ ಇಟ್ಟಿದ್ದೀನಿ. ಈಗ ಮಸಾಲೆನೂ ತಣ್ಣಗಾಗಿದೆ ನೋಡಿ. ಈಗ ಆಗಲೇ 1 ಗಂಟೆ ಆಗಿಬಿಟ್ಟಿದೆ ನಾನು ಹಿಟ್ಟು ಕಲಸಿಟ್ಟಿರೋದು. ಇದರೊಳಗೆ ಚಪಾತಿ ಹಿಟ್ಟು ಸೈಜೊಳಗೆ ಒಂದೊಂದು ಉಂಡೆ ತೊಗೊಂಬಿಡೋಣ. ಈ ಸೈಜೊಳಗೆ ಒಂದು ಉಂಡೆ ತೊಗೊತೀನಿ. ಈಗ ಹಸಿ ಹಿಟ್ಟೊಳಗೆ ಹೊತ್ಕೊಂಡು ಹಿಂಗೆ ಚಪಾತಿ ಆಗಲಿಕ್ಕೆ ನಾವು ಹೊಸ್ಕೊಳ್ಳೋಣ. ನೋಡಿ, ಹೊಸ್ದಾಯಿತು. ಈ ಆಗ್ಲಿಕ್ಕಿದ್ರೆ ಸಾಕು. ಈಗ ಸ್ವಲ್ಪ ತುಪ್ಪನೋ ಎಣ್ಣೆನೋ ಏನನ ಸ್ವಲ್ಪ ಸವರ್ಕೊಳ್ಳೋಣ. ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡ್ರಿ ತುಪ್ಪ. ಈಗ ಅದ್ರ ಮೇಲೆ ಸ್ವಲ್ಪ ಹಸಿಟ್ಟಾಕಿ ಹಿಂಗೆ ಉದುರಿಸ್ಕೊಂಡ್ರಿ. ಈಗ ನಾವೇನು ಮಾಡಿಟ್ಟಿದ್ದೀವಲ್ಲ ಪಲ್ಯ, ಅದನ್ನ ಆ ಕಡೆ ಈ ಕಡೆ ಎಲ್ಲ ಹಾಕ್ಕೊಂಬಿಡಿ. ಈಗ ಹಾಕಿ ಆಯಿತು. ಈಗ ಒಂದು ಗೀಟ್ ಹಿಂಗೆ ಎಳ್ಕೊಂಬಿಡೋಣ. ಇದನ್ನ ಗೊತ್ತಲ್ಲ, ಈ ರೀತಿ ಮಾಡ್ಕೊಂಡು ಹೋಗೋಣ. ಈ ಸಮೋಸ ಥರ ಎಲ್ಲನೂ ಈ ಥರ ಮಡ್ಚ್ಕೊಬೇಕಾಗ್ತೈತೆ. ಈಗ ಸ್ವಲ್ಪ ಹಸಿಟ್ಟಾಕಿ, ಈಗ ಆ ಕಡೆ ಈ ಕಡೆ ಹಸಿಟ್ಟೊಳಗಡೆ ನೋಡಿ ಸಿಂಪಲಾಗಿ ಮಾಡ್ಕೊಂಡ್ರಿ. ಈಗ ಈ ಥರ ಇಷ್ಟು ಹೊಸ್ದಾಗ್ಬಿಟ್ಮೇಲೆ ಇದ್ರ ಮೇಲೆ ಸ್ವಲ್ಪ ಕಪ್ಪೆಳ್ಳು, ಅದೇ ಥರ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಅದ್ರ ಮೇಲೆ ಲೈಟಾಗಿ ಏನು ಕಿತ್ಕೊಂಡು ಬರೋದಿಲ್ಲ, ನೋಡಿಕೊಂಡು ಕ್ಲೀನಾಗೆ ಮಾಡ್ಕೊಬೇಕು. ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾವು ಉಚ್ಕೊಬೇಕಾಗ್ತೈತೆ, ಸಾಕು. ಈಗ ರೆಡಿಯಾಗಿದ್ದೆ, ಗ್ಯಾಸ್ ಹತ್ರ ಹೋಗೋಣ. ಈಗ ತವ ಹೀಟಾಗಿದೆ, ತವದ ಮೇಲೆ ಹಾಕ್ಕೊಂಬಿಡೋಣ. ಮೀಡಿಯಮ್ ಉರಿಯೊಳಗೆ ಬೇಯಿಸ್ಕೊಳ್ಳೋಣ. ಈಗ ಹಾಕ್ಕೊಳ್ಳೋಣ.
ಈಗ ಮೇಲೆ ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ ಲೈಟಾಗೆ. ನೀವು ತುಪ್ಪ ಹಚ್ಕೊತಿರೋ ಎಣ್ಣೆ ಹಚ್ಕೊತಿರೋ ಒಟ್ಟು ಕ್ಲೀನಾಗಿ ಹಚ್ಚಿ. ಈಗ ತಿರ್ಸ್ಕೊಳ್ಳೋಣ. ಈಚೆನೂ ತುಪ್ಪ ಹಚ್ಬೇಕಾಗ್ತೈತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರ್ತೈತೆ. ತುಪ್ಪನೂ ಒಳ್ಳೇದಲ್ವ ಆರೋಗ್ಯಕ್ಕೆ. ಹಾಗಾಗಿ ನಾವು ಹಾಕಿರೋ ಮಸಾಲೆ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಆ ಕಡೆ ಈ ಕಡೆ ತಿರುಗಿಸ್ಕೊಬೇಕಾಗ್ತೈತೆ ನೋಡಿ. ಹೀಗೆ ಮೀಡಿಯಮ್ ಉರಿಯೊಳಗೇ ನೀವು ಬೇಯಿಸ್ಕೊಬೇಕಾಗ್ತೈತೆ. ಚೆನ್ನಾಗಿ ಆಚೆ ಈಚೆ ಎಲ್ಲ ಒಳಗಡೆ ಎಲ್ಲ ಕಡಲೆ ಹಿಟ್ಟು ಈರುಳ್ಳಿ ಎಲ್ಲನೂ ಬೇಯಬೇಕಾಗ್ತೈತೆ. ಫಸ್ಟೇ ಬೆಂದಿದೆ, ಇನ್ನೂ ಸ್ವಲ್ಪ ಈ ಹಬೆ ಒಳಗೇ ಬೆಂದ್ಕೊತೈತೆ. ಆ ಕಡೆ ತಿರುಗಿಸ್ತಾನೆ ಇರೋಣ. ಸ್ವಲ್ಪ ಇನ್ನೇನು ಆಗ್ತಾ ಬಂತು ನೋಡಿ. ಆಗಿದೆ, ತೆಗಿಯೋಣ ನೋಡಿ. ನೋಡಿದ್ರಲ್ಲ ರಾಜಸ್ಥಾನ ಈರುಳ್ಳಿ ಪರೋಟ ಯಾವ ರೀತಿ ಇದೆ ಅಂತ ನಿಜವಾಗಿ ಹೇಳ್ತಾ ಇದ್ದೀನಿ. ತುಂಬ ಸಾಫ್ಟಾಗಿರ್ತೈತೆ, ಅಷ್ಟೇ ಸ್ಮೂತಾಗಿರ್ತೈತೆ. ಇಲ್ಲಿ ನೋಡಿ ಒಳಗಡೆ ಯಾವ ಥರ ಮಸಾಲೆ ಇದೆ ತೋರಿಸ್ತೀನಿ. ಇಲ್ಲಿ ನೋಡಿ ನೋಡಿ ತುಂಬ ಚೆನ್ನಾಗಿದೆ. ಈರುಳ್ಳಿ ನೋಡಿ ಯಾವ ರೀತಿ ಬೀಳ್ತಾ ಇದೆ. ಇಷ್ಟ ಆಯಿತಾ? ಇಷ್ಟ ಆದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್. ಸರಿಯಾಗಿ ತೋರಿಸೋದು ಬಿಟ್ಬಿಟ್ಟೆ. ಇಲ್ಲಿ ನೋಡಿ ಈರುಳ್ಳಿ ಎಲ್ಲ ಯಾವ ರೀತಿ ಇದೆ ನೋಡಿ. ನನಗೆ ಈಗಲೇ ಬಾಯೊಳಗೆ ನೀರು ಬರ್ತಿದೆ. ತುಂಬ ಚೆನ್ನಾಗಿದೆ. ಮೇಲೆ ಬಿಳಿ ಕಪ್ಪೆಲ್ಲ ಹಾಕಿ ತುಂಬ ಚೆನ್ನಾಗಿದೆ ರೀ. ಈ ಥರ ಒಮ್ಮೆ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಆಗ್ತದೆ ಪ್ಲೀಸ್ ಒಂದು ಲೈಕ್ ಕೊಡಿ.